ಇನ್ನು ಬಿಎಸ್ವೈ ವಿರುದ್ಧ ಈಗಾಗಲೇ ಕಾಂಗ್ರೆಸ್ ಮತ್ತೊಂದು ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಬಿಎಸ್ವೈ ವಿರುದ್ಧ ಕಾನೂನು ಹೋರಾಟವನ್ನ ಬಿಗಿಗೊಳಿಸುವುದಕ್ಕೆ ಕಾಂಗ್ರೆಸ್ ತಂತ್ರವನ್ನ ಹೆಣೆದಿದೆ. ಈಗಾಗಲೇ ಯಡಿಯೂರಪ್ಪ ಅವರಿಗೆ ಕೇರ್ ಟೇಕರ್ ಸಿಎಂ ಸ್ಥಾನ ಮಾತ್ರ ಕೊಡಿ, ಯಾವುದೇ ರೀತಿಯ ಆಡಳಿತಾತ್ಮಕ ನಿರ್ಧಾರಗಳನ್ನ ಕೊಡಬೇಡಿ, ಅಧಿಕಾರಗಳನ್ನ ಕೊಡಬೇಡಿ, ವರ್ಗಾವಣೆ, ಸಾಲ ಮನ್ನಾ ರೀತಿಯ ನಿರ್ಧಾರಗಳಿಗೆ ನಿರ್ಬಂಧ ಹೇರಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಕಾಂಗ್ರೆಸ್ ಮನವಿ ಸಲ್ಲಿಸುವ ಸಾಧ್ಯತೆಗಳು ಇದೆ. ಬಿಎಸ್ವೈ ನಿರ್ಧಾರಗಳು ಸುಪ್ರೀಂ ಆಶಯಕ್ಕೆ ವಿರುದ್ಧವಾಗಿದೆ ಅಂತ ಹೇಳಿ ಕಾಂಗ್ರೆಸ್ ಮುಖಂಡ ಹಾಗೂ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಹಾಗೇನೆ ಈಗಾಗಲೇ ಗಮನಿಸಬಹುದು ಯಾವ ರೀತಿಯಾದಂತಹ ಒಂದು ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಸೋಲಿಸೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಮೊನ್ನೆಯಿಂದಲೂ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದೆ. ಅದರಲ್ಲೂ ಕೂಡ ಇವತ್ತು ಈಗ 10 ಆರಂಭ ಆಗುವಂತಹ ವಿಚಾರಣೆಯಲ್ಲಿ ಯಾವ ರೀತಿಯಾಗಿ ವಾದ ಮಂಡನೆ ಮಾಡಬೇಕು, ಯಾವುದೇ ರೀತಿಯಾಗಿ ಆಡಳಿತಾತ್ಮಕ ಅಧಿಕಾರಿಗಳನ್ನು ಕೊಡದೇ ರೀತಿಯಲ್ಲಿ, ಯಾವ ರೀತಿಯಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳದೇ ರೀತಿಯಲ್ಲಿ, ವರ್ಗಾವಣೆ, ಸಾಲ ಮನ್ನಾ ರೀತಿಯ ನಿರ್ಧಾರಗಳಿಗೆ ನಿರ್ಬಂಧ ಹೇರುವಂತಹ ನಿಟ್ಟಿನಲ್ಲಿ ಏನೆಲ್ಲ ಮಾಡಬಹುದು ಅನ್ನುವಂತಹ ಎಲ್ಲಾ ಪ್ರಯತ್ನಗಳನ್ನ ಈಗ ಕಾಂಗ್ರೆಸ್ ಮಾಡ್ತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಈ ರೀತಿಯಾಗಿ ಮನವಿಯನ್ನ ಸಲ್ಲಿಸುವಂತಹ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಕಾಂಗ್ರೆಸ್ ಈಗ ಕಾನೂನಾತ್ಮಕ ಹೋರಾಟದ ಮೂಲಕ ಒಂದು ಜಯ ಗಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇರೋದನ್ನ ಕೂಡ ನಾವು ಗಮನಿಸಬಹುದು. ಇನ್ನು ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರಣೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಧರಣೇಶ್, ಸುಪ್ರೀಂ ಕೋರ್ಟ್ ನಲ್ಲಿ ತಮಗೆ ಜಯ ಗಳಿಸಲೇಬೇಕು ಅಂತ ಹೇಳಿ ಕಾಂಗ್ರೆಸ್ ಜೆಡಿಎಸ್ ಈಗ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೆ. ಹಾಗಾಗಿ ಈಗ ಕಾನೂನಾತ್ಮಕವಾಗಿ ಯಾವೆಲ್ಲ ಅಂಶಗಳನ್ನ ಇಟ್ಕೊಂಡಿದೆ, ಯಾವೆಲ್ಲ ಆಪ್ಷನ್ ಇಟ್ಕೊಂಡಿದೆ ಈಗ ಕಾಂಗ್ರೆಸ್? ಈಗ ಯಡಿಯೂರಪ್ಪ ಪ್ರಮಾಣವಚನ ಸ್ವೀಕರಿಸಿರುವ ಸಂಬಂಧಪಟ್ಟಂತೆ ರಾಜ್ಯಪಾಲರ ನಡೆಯನ್ನ ಖಂಡಿಸಿ ಕಾಂಗ್ರೆಸ್, ಜೆಡಿಎಸ್ ಮತ್ತು ರಾಮ್ ಜೇಠ್ಮಲಾನಿ ಸಲ್ಲಿಸಿರುವಂತಹ ಅರ್ಜಿಗಳ ದೂರು ಕ್ಷಣಗಳಲ್ಲಿ ಸುಪ್ರೀಂ ಕೋರ್ಟ್ ನಂಬರ್ 6ರಲ್ಲಿ ವಿಚಾರಣೆ ಆರಂಭ ಆಗುತ್ತೆ. ಆದ್ರೆ ಈಗ ಬರ್ತಿರುವ ಮಾಹಿತಿಯ ಪ್ರಕಾರ ಕಾಂಗ್ರೆಸ್ ಜೆಡಿಎಸ್ ಪರ ವಾದ ಮಂಡಿಸಿರುವಂತಹ ಅಭಿಷೇಕ್ ಮನು ಸಿಂಘ್ವಿ ಅವರು ಒಂದು ಹೊಸ ಸಬ್ಮಿಷನ್ ಅನ್ನ ಸುಪ್ರೀಂ ಕೋರ್ಟ್ ಮುಂದೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಆ ಸಬ್ಮಿಷನ್ ಪ್ರಕಾರ ಈಗಾಗಲೇ ಯಡಿಯೂರಪ್ಪ ಪ್ರಮಾಣವಚನ ಸ್ವೀಕರಿಸಿದ್ರೆ, ಆದ್ರೆ ಅವರಿಗೆ ರಾಜ್ಯಪಾಲರು ಕೇವಲ ಕೇರ್ ಟೇಕರ್ ಅಂದ್ರೆ ಉಸ್ತುವಾರಿ ಮುಖ್ಯಮಂತ್ರಿ ಸ್ಥಾನವನ್ನು ಅಷ್ಟೇ ಕೊಡಬೇಕು, ಅಷ್ಟು ಮಾತ್ರದ ಜವಾಬ್ದಾರಿಗೆ ಅವರನ್ನ ಸೀಮಿತಗೊಳಿಸಬೇಕು, ಪೂರ್ಣ ಪ್ರಮಾಣದಲ್ಲಿ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಚಲಾಯಿಸಲಿಕ್ಕೆ ಅವಕಾಶವನ್ನ ಮಾಡಬಾರ್ದು. ಯಾಕೆಂದ್ರೆ ಅವರು ಇನ್ನೂ ಕೂಡ ವಿಧಾನಸಭೆಯಲ್ಲಿ ವಿಶ್ವಾಸ ಮತಯಾಚನೆಯನ್ನ ಮಾಡಿಲ್ಲ, ಬಹುಮತವನ್ನ ಸಾಬೀತುಪಡಿಸಿಲ್ಲ. ಬಹುಮತ ಸಾಬೀತುಪಡಿಸಿದ ನಂತರ ಅಷ್ಟೇ ಅವರು ಮುಖ್ಯಮಂತ್ರಿ ಆಗ್ತಾರೆ, ಪೂರ್ಣ ಪ್ರಮಾಣದಲ್ಲಿ ಅವರಿಗೆ ಅಧಿಕಾರವನ್ನ ಚಲಾಯಿಸಲಿಕ್ಕೆ ಅವಕಾಶಗಳು ಇರ್ತವೆ. ಹಾಗಾಗಿ ಈಗ ಅವರಿಗೆ ಕೇರ್ ಟೇಕರ್ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು. ಜೊತೆಗೆ ವಿವಾದ ಇನ್ನೂ ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಇದೆ, ರಾಜಭವನದಲ್ಲಿ ಇನ್ನೂ ಕೂಡ ವಿವಾದ ಬಗೆಹರಿಸಿಲ್ಲ. ಈ ಹಂತದಲ್ಲಿ ಅಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ಇರುವ ಹಂತದಲ್ಲಿ ಅವರನ್ನ ಪೂರ್ಣ ಪ್ರಮಾಣದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ನಡೆಸಲಿಕ್ಕೆ ಬಿಡಬಾರ್ದು, ಅದಕ್ಕೆ ತಡೆಯನ್ನ ಕೊಡಬೇಕು ಅಂತ ಹೇಳಿ ಇವತ್ತು ಅಭಿಷೇಕ್ ಮನು ಸಿಂಘ್ವಿ ಅವರು ಹೊಸ ಸಬ್ಮಿಷನ್ ಅನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಮಾಡ್ತಾರೆ. ಈ ಸಬ್ಮಿಷನ್ಗೆ ಸುಪ್ರೀಂ ಕೋರ್ಟ್ ಯಾವ ರೀತಿ ಪುರಸ್ಕರಿಸುತ್ತೆ ನೋಡ್ಬೇಕು. ಯಾಕಂದ್ರೆ ಈಗಾಗಲೇ 3 ಮುಖ್ಯ ಅರ್ಜಿಗಳ ವಿಚಾರಣೆಯನ್ನ ನಡೆಸುತ್ತೆ. ಜೊತೆಗೆ ಈ ಹೊಸ ಸಬ್ಮಿಷನ್ ನ ಕೂಡ ಸುಪ್ರೀಂ ಕೋರ್ಟ್ ಪರಿಗಣಿಸಬೇಕಾಗುತ್ತೆ. ಇನ್ನು ಸ್ವಲ್ಪ ಹೊತ್ತಿಗೆ ವಿಚಾರಣೆ ಆರಂಭ ಆಗುತ್ತೆ. ಅಂದ್ರೆ ಈಗ ಮಣಿಪುರ, ಗೋವಾದ ವಿಷಯಗಳನ್ನ ಇಟ್ಕೊಂಡು ಕೂಡ ಇವರು ಹೋಗುವಂತಹ ಚಾನ್ಸಸ್ ಇದೆ ಅಂತ ಹೇಳಿ, ಹಾಗಾಗಿ ಇದು ಕೂಡ ಪ್ಲಸ್ ಪಾಯಿಂಟ್ ಆಗೋ ಚಾನ್ಸಸ್ ಇದೆಯಾ ಧರಣೇಶ್ ಅಲ್ಲಿ? ಹೇಗೆ ಒಂದು ಏನಂತಂದ್ರೆ, ಇಲ್ಲಿ ವಿವಾದ ತಗಾದೆ ಇರುವಂತ ಸಂದರ್ಭದಲ್ಲಿ ಅವರಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತದ್ದು, ಜೊತೆಗೆ ಅವರು ಪೂರ್ಣ ಪ್ರಮಾಣದಲ್ಲಿ ಅಧಿಕಾರ ನಡೆಸಲಿಕ್ಕೆ ಅವಕಾಶ ಸಂಗತಿಯನ್ನ ಪ್ರಶ್ನಿಸಿದ್ದಾರೆ. ಜೊತೆಗೆ ಗೋವಾ, ಮೇಘಾಲಯ ಮತ್ತು ಮಣಿಪುರಗಳಲ್ಲಿ ಅಲ್ಲಿ ಏಕೈಕ ದೊಡ್ಡ ಪಕ್ಷವಾಗಿದ್ದಂತಹ ಅಲ್ಲಿನ ಪಕ್ಷಗಳಿಗೆ ಅವಕಾಶವನ್ನ ಕೊಡದೆ ಮೈತ್ರಿಕೂಟಕ್ಕೆ ಅವಕಾಶವನ್ನ ಕೊಟ್ಟಿದ್ರು ಆಯಾ ರಾಜ್ಯಗಳ ರಾಜ್ಯಪಾಲರು. ಇಲ್ಲಿ ಮಾತ್ರ ಏಕೈಕ ದೊಡ್ಡ ಪಕ್ಷವಾಗಿ ಬಿಜೆಪಿ ಹೊರಹೊಮ್ಮಿದೆ. ಆ ಕಾರಣಕ್ಕೋಸ್ಕರ ಬಿಜೆಪಿಗೆ ಅವಕಾಶವನ್ನ ನೀಡಿದೀವಿ ಅಂತೇಳಿ ಹೇಳ್ತಿದ್ರೆ, ಇದು ರಾಜ್ಯಪಾಲರ ವಿವೇಚನಾಧಿಕಾರಕ್ಕೆ ಸಂಬಂಧಪಟ್ಟಿದ್ದು ಅಂತ. ಆದ್ರೆ ರಾಜ್ಯಪಾಲರ ವಿವೇಚನಾಧಿಕಾರವು ಕೂಡ ಅದಕ್ಕೂ ಕೂಡ ವ್ಯಾಪ್ತಿಗಳು ಇರೋದ್ರಿಂದ ಅವರು ಏಕೈಕ ದೊಡ್ಡ ಪಕ್ಷ ಒಂದು ಕಡೆ, ಜೊತೆಗೆ ಅಗತ್ಯ ಇರುವಂತಹ ಮ್ಯಾಜಿಕ್ ನಂಬರ್ ನ ದಾಟಿಗೊಳಿಸುವಂತಹ ಮತ್ತೊಂದು ಮೈತ್ರಿಕೂಟ ಇರುವಂತಹ ಸಂದರ್ಭದಲ್ಲಿ ರಾಜ್ಯಪಾಲರ ನಡೆ ಏನಾಗಿರ್ಬೇಕು ಅನ್ನುವಂತಹ ಅಂಶ ಈಗ ಮುಖ್ಯ ಆಗುತ್ತೆ. ಈ ತರ ಹಿಂದೆ ಬಿಹಾರದಲ್ಲಿ ಒಮ್ಮೆ ಈ ರೀತಿ ಆಗಿತ್ತು 2002ರಲ್ಲಿ. ಆಗ ಲಾಲು ಪ್ರಸಾದ್ ಜೈಲಲ್ಲಿದ್ರು, RJD ಏಕೈಕ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಆದ್ರೆ ಅವಾಗ JDU ಮತ್ತು ಬಿಜೆಪಿ ಸರ್ಕಾರಕ್ಕೆ ರಾಜ್ಯಪಾಲರು ಅವಕಾಶವನ್ನ ಮಾಡಿಕೊಟ್ಟಿದ್ರು. ಆದ್ರೆ ಆ ನಂತರದಲ್ಲಿ ಬಹುಮತ ಸಾಬೀತುಪಡಿಸಲಿಕ್ಕೆ ಅಲ್ಲಿನ ಸರ್ಕಾರಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತೆ RJD ಬಂದು RJD ರಾಬ್ಡಿ ದೇವಿ ಮುಖ್ಯಮಂತ್ರಿ ಆಗ್ಬಿಟ್ರು. ಸೊ ಈ ರೀತಿ ಬೇರೆ ಬೇರೆ ಪ್ರಕರಣಗಳಲ್ಲಿ, ಬೇರೆ ಬೇರೆ ಸಂದರ್ಭಗಳಲ್ಲಿ
ಬೇರೆ ಬೇರೆ ರೀತಿಯ ರಾಜ್ಯಪಾಲರಿಂದ ಮತ್ತು ಸುಪ್ರೀಂ ಕೋರ್ಟ್ ನಿಂದ ಅಬ್ಸರ್ವೇಷನ್ಗಳು ಆದೇಶಗಳು ಬಂದಿರೋದ್ರಿಂದ ಇವತ್ತಿನ ಈ ಆದೇಶ ಯಾವ ರೀತಿ ಇರುತ್ತೆ ಅನ್ನುವಂತಹ ಕುತೂಹಲ ಇಡೀ ದೇಶಾದ್ಯಂತ ಮನೆ ಮಾಡಿದೆ ಲಲಿತಾ. ಓಕೆ, ಥ್ಯಾಂಕ್ ಯು ಧರಣೇಶ್ ಡೀಟೇಲ್ಸ್ಗೆ. ಇನ್ನು ದೇವೇಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನ ಹೇಳಿದ್ದಾರೆ ಪ್ರಧಾನಿ ಮೋದಿ. ಕರೆ ಮಾಡಿ ಹುಟ್ಟುಹಬ್ಬದ ಶುಭಾಶಯವನ್ನ ತಿಳಿಸಿದ್ದಾರೆ. ಹಾಗೆಯೇ ಆರೋಗ್ಯ ಮತ್ತು ಆಯಸ್ಸು ವೃದ್ಧಿಸಲಿ ಅಂತ ಹೇಳಿ ಕೂಡ ಶುಭ ಕೋರಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ದೇವೇಗೌಡರಿಗೆ ಶುಭ ಕೋರಿರುವ ಟ್ವೀಟ್ ಅನ್ನು ಕೂಡ ಪ್ರಧಾನಿ ಮೋದಿ ಮಾಡಿದ್ದಾರೆ. ಆರೋಗ್ಯ ಹಾಗೆಯೇ ನಿಮ್ಮ ಆಯಸ್ಸು ವೃದ್ಧಿಸಲಿ ಅಂತ ಹೇಳಿ ಶುಭ ಕೋರಿದ್ದಾರೆ. ದೇವೇಗೌಡರಿಗೆ ಶುಭ ಕೋರಿರುವ ಬಗ್ಗೆ ಟ್ವೀಟ್ ಮಾಡಿದ್ದಾರೆ ಪ್ರಧಾನಿ. ಕರೆ ಮಾಡಿ ದೇವೇಗೌಡರಿಗೆ ಶುಭಾಶಯವನ್ನ ಕೂಡ ತಿಳಿಸಿದ್ದಾರೆ. ದೇವೇಗೌಡರ ಹುಟ್ಟುಹಬ್ಬ ಇವತ್ತು. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇವೇಗೌಡರಿಗೆ ಶುಭಾಶಯವನ್ನ ತಿಳಿಸಿದ್ದಾರೆ. ಟ್ವೀಟ್ ಕೂಡ ಮಾಡಿರೋದನ್ನು ಕೂಡ ಗಮನಿಸಬಹುದು. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ದೇವೇಗೌಡರಿಗೆ ನಾನು ಕರೆ ಮಾಡಿ ಶುಭಾಶಯ ತಿಳಿಸಿದ್ದೀನಿ ಅನ್ನುವಂತಹ ಒಂದು ಟ್ವೀಟ್ ಅನ್ನ ಈಗ ಅವರ ಟ್ವಿಟರ್ ಅಲ್ಲಿ ಪೋಸ್ಟ್ ಮಾಡಿದ್ದಾರೆ.